ಕ್ರಿಸ್ತನಲ್ಲಿ ಅತ್ಯಂತ ಪ್ರಿಯತೆಯ ದೇವರ ಸಭೆ ಮತ್ತೊಂದು ಆವೃತ್ತಿ ಉದಯಕಾಲ ಸಮಯಕ್ಕಾಗಿ ದೇವರನ್ನು ನಾನು ಕೊಂಡಾಡುತ್ತವನಾಗಿದ್ದೇನೆ. ಪ್ರಿಯರೇ, ಇವತ್ತಿನ ಕ್ರಿಸ್ತನ ಶ್ರಮೆ ಮರಣ ಪುನರುತ್ಥಾನದಿಂದಲೇ ಮೊದಲನೇ ಭಾನುವಾರದಲ್ಲಿ ನಾವಿದ್ದೇವೆ. ಮೊದಲನೇ ಭಾನುವಾರಕ್ಕಾಗಿ ನಾವು ಆರಿಸಿಕೊಂಡಿರುವಂಥ ದೇವರ ವೇದ ವಾಕ್ಯವು ರೂತಳ ಪುಸ್ತಕ 2ನೇ ಅಧ್ಯಾಯ ಅದರ 4ರಿಂದ 20 ವಚನಗಳು. ಅಷ್ಟು ಮಾತ್ರಕ್ಕಲ್ಲ, ಹೊಸ ಒಡಂಬಡಿಕೆಯಲ್ಲಿ ಮೊದಲನೇ ಅಧ್ಯಾಯ, ಮಾರ್ಕ್ನ ಮೊದಲನೇ ಅಧ್ಯಾಯ 40ರಿಂದ 45 ವಚನಗಳು. ಅದೇ ರೀತಿಯಲ್ಲಿ ಅಪೊಸ್ತಲನಾದ ಪೌಲನು ಎಫೆಸಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನದಿಂದ 32ನೇ ವಚನಗಳು. ಪ್ರಿಯರೇ, ಇಲ್ಲಿ ನಮ್ಮ ಇವತ್ತಿನ ವಾಕ್ಯ ತಲೆಬರಹ ನೋಡುವಾಗ ದೇವರು ನಮ್ಮನ್ನು ಕೃಪಾಳುಗಳ ಅಂದರೆ ಕರುಣಾಮಯಿಗಳಾಗಿರಲು ಕರೆದಿದ್ದಾನೆ ಎಂಬುದಾಗಿ, ಯಾರನ್ನ ಯಾವ ರೀತಿಯಲ್ಲಿ ಕರೆದಿದ್ದಾನೆ ಎಂಬುದಾಗಿ ನೋಡುವಾಗ ನಾವು ಕರುಣಾಮಯಿಗಳಾಗಿ ಲೋಕದಲ್ಲಿ ಇರಲಿಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ನಾವು ಆ ರೀತಿಯಲ್ಲಿ ನಿಜವಾಗಲು ಇವತ್ತು ವಾಕ್ಯನ ಬೆಳಕಿನಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಯಾಕಂದರೆ ಲೆಂಟ್ ಎಂಬುದಾಗಿ ನೋಡುವಾಗ ಕೇವಲ ಇದು ಒಂದು ಆಚಾರವಾಗಿರಬಾರದು, ಕೇವಲ ಒಂದು ರೂಢಿ ಪದ್ಧತಿ ಆಗಿರಬಾರದು, ಕೇವಲ ಕೆಲವು ನಾನು ಆವಾಗಲೇ ಪ್ರತಿ ಸಲ ಹೇಳಿದ ಪ್ರಕಾರ ಒಂದು ಲೌಕಿಕ ವಿಚಾರಗಳು ಅಂದುಕೊಂಡು ಎಲ್ಲರೂ ಮಾಡ್ತಾ ಇದ್ದಾರೆ ನಾನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಹೋಗಬಾರದು. ಆದರೆ ನಮ್ಮಲ್ಲಿ ರೂಪಾಂತರ ಅನ್ನುವುದು ಬಹಳ ಪ್ರಾಮುಖ್ಯವಾಗಿದ್ದು ಪ್ರಿಯರೇ. ಯಾಕಂದ್ರೆ ನೋಡ್ರಿ, ದೇವರ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ 29ನೇ ವಚನದಲ್ಲಿ ನೋಡುವಾಗ ನಾವು ಕ್ರಿಸ್ತನ ಸ್ವಾರೂಪ್ಯಕ್ಕೆ ಸಮಾನಾಗಿರಬೇಕು, ಆತನ ಸ್ವಾರೂಪ್ಯದಲ್ಲಿ ನಮ್ಮನ್ನು ಇರಬೇಕೆಂಬುದಾಗಿ ನಮ್ಮನ್ನು ಆತನ ಆಶೀರ್ವಾದವನ್ನು ದೇವರಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರಕ್ಕಲ್ಲ, ಮೊದಲನೇ ಯೋಹಾನ ಪತ್ರಿಕೆಯಲ್ಲಿ 4ನೇ 20ನೇ ವಚನದಲ್ಲಿ ನೋಡುವಾಗ ಸಹೋದರನನ್ನು ಪ್ರೀತಿಸಿದವನು ದೇವರನ್ನು ಪ್ರೀತಿಸುವುದಿಲ್ಲ. ಹಾಗಾದರೆ ಇವತ್ತು ನಮ್ಮ ಲಕ್ಷಣಗಳು ಯಾವ ರೀತಿ ಇದ್ದಾವೆ? ನಾವು ಕರುಣಾಮಯಿಗಳಾಗಿರುವಂಥ ಲಕ್ಷಣಗಳು ನಮ್ಮ ಜೀವನದಲ್ಲಿ ಇದ್ದಾವೆ. ನಾವು ವಾಕ್ಯಕ್ಕೆ ನಾವು ಹೋಗೋಣ. ಮೊಟ್ಟ ಮೊದಲದಾಗಿ ನೋಡ್ರಿ, ರೂತಿನ ವಿಷಯಕ್ಕೆ ಬಂದಾಗ, ರೂತಿನ ಕಾಲದಲ್ಲಿ ಆ ಒಂದು ನ್ಯಾಯಾಧಿಪತಿಗಳ ಕಾಲ ಎಂಬುದಾಗಿ ನಮಗೆ ಮೊದಲನೇ ವರ್ಷದಲ್ಲಿ ವಾಕ್ಯವು ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಅಷ್ಟು ಮಾತ್ರಕ್ಕಲ್ಲ, ಅಲ್ಲಿ 21ನೇ ನ್ಯಾಯಾಧಿಪತಿಗಳ ಪುಸ್ತಕದಲ್ಲಿ ನೋಡುವಾಗ 21ನೇ ಅಧ್ಯಾಯ 25ನೇ ವಚನದಲ್ಲಿ ಅಲ್ಲಿ ಯಾರು ಅರಸರಿದ್ದಿಲ್ಲ, ಅವರು ಮನಸ್ಸಿಗೆ ಬಂದಂಗೆ ಅವರೆಲ್ಲ ಜೀವಿಸ್ತಾ ಇದ್ರು, ಅವರು ಮನಸ್ಸು ಇಚ್ಛೆ ಜೀವನ ಮಾಡ್ತಾ ಇದ್ರು. ಅದರ ಅರ್ಥ ಏನೆಂಬುದಾಗಿ ನೋಡುವಾಗ ಸ್ವಾರ್ಥದ ಕಾಲದಲ್ಲಿ ಯಾರಿಗೆ ಯಾವ ರೀತಿ ಬೇಕೋ ಆ ರೀತಿ ಜೀವನ ಮಾಡ್ತಾ ಇದ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಬೇರೆ ಅಂಥ ಸಂದರ್ಭದಲ್ಲಿ ರೂತನ ಪರಿಸರ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವಂಥ ವಿಷಯ. ಆತನ ಗಂಡನ ತೀರ್ಕೊಂಡಿದ್ದಾನೆ. ಆಕೆ ಗಂಡನ ತೀರ್ಕೊಂಡ ಮೇಲೆ ಅತ್ತೆಯೊಟ್ಟಿಗೆ ಆ ಒಂದು ಸ್ತ್ರೀ ಬೆತ್ಲೆಹೇಮಿಗೆ ತಿರುಗಿ ಬಂದಿದ್ದಾಳೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಪ್ರಿಯರೇ, ಈ ಒಂದು ಸ್ತ್ರೀ ಮೊಟ್ಟಮೊದಲನೇ ವಿಷಯದಲ್ಲಿ ನೋಡುವಾಗ ರೂತಳು ಯಾರಾಗಿದ್ದು ಮೋಯಾಬ್ ದೇಶದವಳಾಗಿದ್ದು. ಅಷ್ಟು ಮಾತ್ರಕ್ಕಲ್ಲ, ಎರಡನೇ ವಿಷಯ ಗಮನಿಸಿ, ಆಕೆ ಮೋಯಾಬಳು, ಎರಡನೇದಾಗಿ ವಿಧಿವೆ, ಮೂರನೇದಾಗಿ ಮೋಯಾಬಳದಾಗಿ ನೋಡಿದಾಗ ಅದು ಅನ್ಯ ದೇಶಸ್ಥಳು ಎಂಬುದಾಗಿ ಅಥವಾ ಪರದೇಶಸ್ಥಳು ಎಂಬುದಾಗಿ ನಾವು ವಾಕ್ಯದ ಪ್ರಕಾರ ನೋಡ್ತೇವೆ. ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡುವಾಗ ನಮಗೂ ಅವರಿಗೂ ಪಾಲು ಇಲ್ಲ, ಇಸ್ರಾಯೇಲರಿಗೆ ಅವರಿಗೆ ಪಾಲಿಲ್ಲ ಎಂಬುದಾಗಿ ದೇವರ ವಾಕ್ಯವು ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಪ್ರಿಯರೇ, ಇಲ್ಲಿ ಒಂದು ಪ್ರಶ್ನೆ, ಹಾಗಾದರೆ ನಾವು ಏನಾಗಿದ್ದೀವಿ? ಈ ರೂತು ಯಾರಿಗೆ ಸಾದೃಶ್ಯವಾಗಿದ್ದಾಳೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬೇರೆ ಅಪೊಸ್ತಲನಾದ ಪೌಲನ ಎಫೆಸದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನಕ್ಕೆ ಬರುವಾಗ ನೋಡ್ರಿ, ನೀವು ಪೂರ್ವಕಾಲದಲ್ಲಿ ಕ್ರಿಸ್ತನನ್ನು ಸೇರಿದವರಾಗಿದ್ದು ಇಸ್ರಾಯೇಲರ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನು ಅರಿಯದವರು ಆಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳ್ರಿ. ಏನಂತೆ? ನೀವು ಪೂರ್ವಕಾಲದಲ್ಲಿ ಕ್ರಿಸ್ತನನ್ನು ಸೇರಿದವರಾಗಿದ್ದು ಇಸ್ರಾಯೇಲರ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು, ಈ ಲೋಕದ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನು ಅರಿಯದವರು ಆಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳ್ರಿ ಎಂಬುದಾಗಿ. ಹಾಗಾದರೆ ಈ ರೂತಳು ಯಾರಿಗೆ ಸಾದೃಶ್ಯ ಎಂಬುದಾಗಿ ನೋಡುವಾಗ ಇವತ್ತು ನಿನಗೂ ನನಗೂ ಒಂದಾನೊಂದು ಕಾಲದಲ್ಲಿ ನಾವು ಸಹ ಯಾರಾಗಿದ್ದೇವೆ ಎಂಬುದಾಗಿ ನೋಡುವಾಗ ನಾವು ಒಂದು ಅನ್ಯ ದೇಶಸ್ಥರಾಗಿದ್ದೇವೆ, ನಾವು ಪರದೇಶಸ್ಥರಾಗಿದ್ದೇವೆ ಎಂಬುದಾಗಿ, ನಾವು ನಿರೀಕ್ಷೆ ಇಲ್ಲದವರಾಗಿದ್ದೇವೆ ಎಂದು ದೇವರ ಇಸ್ರಾಯೇಲರಿಗೆ ಹಕ್ಕು ಇಲ್ಲದವರೆಂಬುದಾಗಿ ನಾವು ಸ್ಪಷ್ಟವಾಗಿ ಇಲ್ಲಿ ಗಮನಿಸಬಹುದು. ಎರಡನೇ ವಿಷಯ ನೋಡುವಾಗ ಈ ರೂತಳ ಪುಸ್ತಕ ಆವಾಗಲೇ ಪ್ರಕಾರ ಇವತ್ತಿನ ವಾಕ್ಯದ ಅಂಶ ನೀವು ಆಮೇಲೆ ತೆಗೆದು ಓದಿಕೊಳ್ಳ್ರಿ. 2ನೇ ಅಧ್ಯಾಯ 4ರಿಂದ 20 ವರ್ಷಗಳಲ್ಲಿ ಇವೆಲ್ಲ ವಾಕ್ಯ
ವಾಕ್ಯಗಳು ಸ್ಪಷ್ಟವಾಗಿ ನಿಮಗೆ ಕಾಣ್ತವೆ. ಇಲ್ಲಿ ಎರಡನೇದಾಗಿ ನೋಡುವಾಗ ಯಾರೆಂಬುದಾಗಿ ನೋಡುವಾಗ ಎರಡನೇ ಬೋವಾಜ್ ಕಾಣ್ತಾ ಇದೆ ನಮಗೆ. ನೋಡ್ರಿ, ಬೋವಾಜ್. ಹಾಗಾದ್ರೆ ಬೋವಾಜ್ ಯಾರು? ಯಾರಿಗೆ ಸಾದೃಶ್ಯವಾಗಿದ್ದಾನೆ? ಬೋವಾಜನು ಯೇಸು ಕ್ರಿಸ್ತನಿಗೆ ಒಂದು ಛಾಯೆಯಾಗಿ ಇಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದ್ದಾನೆ. ಯಾವ ರೀತಿಯಲ್ಲಿ ಎಂಬುದಾಗಿ ನೋಡುವಾಗ ಪ್ರಿಯರೇ, ಆತನು ಮೊಟ್ಟ ಮೊದಲನೇ ವಿಷಯ ಆಕೆಯೊಟ್ಟಿಗೆ ಕರುಣೆಯಿಂದ ಮಾತನಾಡಿಸಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರಕ್ಕಲ್ಲ, ಆಕೆಯನ್ನು ರಕ್ಷಣೆ ಮಾಡಿದ್ದಾನೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡಬಹುದು. ಮೂರನೇದಾಗಿ ಆಹಾರವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನೋಡಬಹುದು. ಅಷ್ಟು ಮಾತ್ರಕ್ಕಲ್ಲ, ಕೊಟ್ಟಿರುವಂತಹ ಒಂದು ತೆರೆಗಳಾಗಿರ್ಬೋದು, ಹಕ್ಕಲಾಯಿಸಿಕೊಳ್ಳುವ ವಿಷಯದಲ್ಲಾಗಿರ್ಬೋದು, ಆಕೆಗೆ ಬೇಕಾದಷ್ಟು ಆಕೆ ಹೆಚ್ಚಾಗಿ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡಬಹುದು. ಪ್ರಿಯರೇ, ನಾವಾಗಲೇ ಹೇಳಿದೆ, ಅದು ನ್ಯಾಯಾಧಿಪತಿಗಳ ಕಾಲ, ಎಲ್ಲರೂ ಮನಸ್ಸು ಇಚ್ಛು ಜೀವನ ನಡೆಸುವಂಥ ಕಾಲ, ಒಂದು ಸ್ವಾರ್ಥವನ್ನು ತುಂಬಿಕೊಂಡಿರುವಂತಹ ಕಾಲದಲ್ಲಿಯೂ ಸಹ ಇಲ್ಲಿ ಒಂದು ವ್ಯಕ್ತಿಯನ್ನು ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಆ ವ್ಯಕ್ತಿ ಹೆಸರೇ ಬೋವಾಜನು. ಆ ಬೋವಾಜನ ಒಂದು ಗುಣಲಕ್ಷಣಗಳನ್ನು ನೋಡಿಕೊಳ್ಳುವಾಗ ಪ್ರಿಯರೇ, ನೋಡ್ರಿ ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡೋದಾದ್ರೆ ಪ್ರಿಯರೇ, 2ನೇ ಅಧ್ಯಾಯ 5ನೇ ವಚನ ನೋಡಿ. ರೂತಳು ಬರೆದ ಪುಸ್ತಕ 2ನೇ ಅಧ್ಯಾಯ 5ನೇ ವಚನ ನೋಡಿ. ಮೊಟ್ಟ ಮೊದಲನೇದು ನೋಡುವಾಗ ಬೋವಾಜನು ಕೊಯ್ಯುವವರ ಮೇಲಿಸಿ ತನ್ನ ಸೇವಕನನ್ನು ಇವಳಿಗೆ ಹಾರು ಹುಡುಗಿದ್ದು ಕೇಳಿದ್ದಕ್ಕೆ ಏನು ಕಾಣ್ತಾ ಇದೆ ನಮಗೆ ಆಕೆಯನ್ನು ನೋಡ್ತಾ ಇದ್ದಾನೆ, ಆಕೆಯನ್ನು ಗಮನಿಸ್ತಾ ಇದ್ದಾನೆ. 8ನೇ ವಚನ ನೋಡ್ರಿ ಏನು ಮಾಡ್ತಿದ್ದಾನೆ. ಆಗ ಬೋವಾಜನು ರೂತಳಿಗೆ, ನನ್ನ ಮಗಳೇ ಕೇಳು, ನನ್ನ ಹೊಲವನ್ನು ಬಿಟ್ಟು ಬೇರೆಯವರ ಹೊಲಕ್ಕೆ ಹೋಗಬೇಡ, ನನ್ನ ಹೆಣ್ಣಾಳುಗಳ ಜೊತೆಯಲ್ಲೇ ಇದ್ದುಕೊಂಡು ಅಂತ ನೋಡ್ತಾ ಇದ್ದೇವೆ. ಅಂದರೆ ಮೊಟ್ಟ ಮೊದಲನೇ ಆಕೆಯನ್ನು ಗಮನಿಸಿದ್ದಾನೆ, ಎರಡನೇದು ಆಕೆಯೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಮೂರನೇದು ನೋಡುವಾಗ 9ನೇ ವಚನ ನೋಡುವಾಗ, ನನ್ನ ಆಳುಗಳು ಕೊಯ್ಯುವುದಕ್ಕೋಸ್ಕರ ಯಾವ ಹೊಲಕ್ಕೆ ಹೋಗುತ್ತಾರೋ ಆ ಹೊಲಕ್ಕೆ ನೀನು ಹೋಗು, ನಿನ್ನನ್ನು ಯಾರು ಮುಟ್ಟಬಾರದೆಂದು ನನ್ನ ಸೇವಕರಿಗೆ ಅಪ್ಪಣೆ ಕೊಟ್ಟಿದ್ದೇನೆ. ನಿನಗೆ ದಾಹವಾದರೆ ನನ್ನ ಸೇವಕರಿಗೆ ನೀರು ತಂದು ತುಂಬಿಸಿದ ನೀರಿನ ಪಾತ್ರಗಳಿಗೆ ಹೋಗಿ ಕುಡಿ ಎಂದು ಹೇಳಿದರು. ಇನ್ನು ಮೂರನೇದಾಗಿ ನೋಡುವಾಗ ಆತನು ಯಾರು ಮುಟ್ಟಬಾರದು ಎಂಬುದಾಗಿ ಆಜ್ಞಾಪನೆ ಕೊಡ್ತಾ ಇದ್ದಾನೆ. ಅಂದರೆ ಏನು ಮಾಡ್ತಾ ಇದ್ದಾನೆ? ಆಕೆಯನ್ನು ಈತನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ, ಆಕೆಯನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಪ್ರೇರೆ. ಅಷ್ಟು ಮಾತ್ರಕ್ಕಲ್ಲ, 14ನೇ ವಚನಕ್ಕೆ ಬನ್ನಿ. 14ನೇ ವಚನ ಬಹಳ ಪ್ರಾಮುಖ್ಯವಾಗಿ ನೋಡುವಾಗ, ಊಟದ ವೇಳೆಯಾದಾಗ ಬೋವಾಜನು ಇಲ್ಲಿ ಬಾ, ರೊಟ್ಟಿಯನ್ನು ತೆಗೆದುಕೊಂಡು ಮುರಿದು ಹುಳಿ ರಸದಲ್ಲಿ ಅತಿ ತಿನ್ನು ಎಂದು ಕರೆಯಲು ಆಕೆಯು ಹೋಗಿ ಕೊಯ್ಯುವವರ ಬೆಳೆಯಲ್ಲಿ ಕೂತುಕೊಂಡಳು. ಇದಲ್ಲದೆ ಅವನು ಆಕೆಗೆ ಸುಟ್ಟ ತೆರೆಗಳನ್ನು ಕೊಟ್ಟನು, ಆಕೆ ತಿಂದು ತೃಪ್ತಳಾಗಿ ಇನ್ನೂ ಉಳಿಸಿಟ್ಟುಕೊಂಡಳು. ನೋಡ್ರಿ, 14ನೇ ವಚನದಲ್ಲಿ ಆಕೆಗೆ ಆಹಾರವನ್ನು ಕೊಡ್ತಿರುವುದಾಗಿ ನಾವು ಕಾಣಬಹುದು ಪ್ರೇರೆ. ಮೊಟ್ಟ ಮೊದಲನೇದಾಗಿ ಆಕೆಯನ್ನು ನೋಡ್ತಾ ಇದ್ದಾನೆ, ಗಮನಿಸ್ತಾ ಇದ್ದಾನೆ. ಎರಡನೇದಾಗಿ ಮಾತನಾಡ್ತಾ ಇದ್ದಾನೆ. ಮೂರನೇದಾಗಿ ನೋಡುವಾಗ ಬೇರೆ ವ್ಯಕ್ತಿಗಳಿಂದ ಆಕೆಗೆ ರಕ್ಷಣೆಯನ್ನು ಕೊಡ್ತಾ ಇದ್ದಾನೆ. 4ನೇದಾಗಿ ಆಕೆಗೆ ಆಹಾರವನ್ನು ಒದಗಿಸಿಕೊಡ್ತಾ ಇದ್ದಾನೆ. 5ನೇದಾಗಿ ನೋಡ್ರಿ 15-16 ವಚನ ನೋಡುವಾಗ, ತರುವಾಯ ತಿರುಗಿ ಹಕ್ಕಲಾಯಿಸಿಕೊಳ್ಳೋದಕ್ಕೆ ಹೇಳಲು ಬೋವಾಜನು ತನ್ನ ಸೇವಕರಿಗೆ, ಈಕೆಯ ಸೂರುಗಳ ಮಧ್ಯದಲ್ಲಿ ಹಕ್ಕಲಾದುಕೊಳ್ಳಲಿ, ಭಯಬೇಡ್ರಿ, ಕಟ್ಟುಗಳಿಂದ ತೆನೆಗಳನ್ನು ಕಿತ್ತು ಹಾಕಿ ಈಕೆ ಕೂಡಿಸಿಕೊಳ್ಳಲಿ, ಬೆದರಿಸಬೇಡ್ರಿ ಎಂದು ಆಜ್ಞಾಪಿಸಿದರು. ಯಾರಿಗೆ ಏನು ಮಾಡ್ತಾ ಇದ್ದೀವಿ? ಹಿ ಲೀವ್ಸ್ ಎಕ್ಸ್ಟ್ರಾ, ಅಂದರೆ ಹಕ್ಕಲಾಯಿಸಿಕೊಳ್ಳೋದಕ್ಕಿಂತ ಹೆಚ್ಚಾಗಿ ಇನ್ನೂ ಬಿಡ್ರಿ ಅವಳಿಗೆ ಎಂಬುದಾಗಿ ಆತನ ಆಳುಗಳಿಗೆ ಆತನು ಆಜ್ಞಾಪನೆಯನ್ನು ಕೊಡ್ತಾ ಇದ್ದಾನೆ ಪ್ರೇರೆ. ನಾವು ಏನು ಕಾಣ್ತಿದ್ದೇವೆ ಅಲ್ಲಿ? ಧರ್ಮೋಪದೇಶ ಕಾಂಡ ಅಂದರೆ ಒಂದು ಅಲ್ಲಿರುವ ಧರ್ಮಶಾಸ್ತ್ರಕ್ಕಿಂತ ಹೆಚ್ಚಾಗಿ ಅಲ್ಲಿ ಮೊಟ್ಟ ಮೊದಲನೇದಾಗಿ ಅವ್ರು ಇಷ್ಟ, ಅವಾಗಲೇ ಹೇಳಿದೆ, ಇಷ್ಟ ಬಂದ ಅಲ್ಲಿ ಜೀವಿಸ್ತಾ ಇದ್ದಾರೆ. ಯಾರು ಅರಸನಿದ್ದಲ್ಲಿ, ಯಾರು ಕೇಳೋರಿದ್ದಿಲ್ಲ ಅವರಿಗೆ. ಅಂತ ಕಾಲದಲ್ಲೂ ಸಹ ನ್ಯಾಯವನ್ನು, ಧರ್ಮಶಾಸ್ತ್ರವನ್ನು ಅನುಸರಿಸಬೇಕೆಂಬುದಾಗಿದ್ದರೂ ಸಹ ಕೆಲವರು ಮಾಡ್ತಾನೆ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಧರ್ಮಶಾಸ್ತ್ರ ಹೇಳುವುದಕ್ಕಿಂತ ಹೆಚ್ಚಾಗಿ ಈತನು ಏನು ಮಾಡ್ತಾ ಇದ್ದಾನೆ? ಇನ್ನೂ ಎಕ್ಸ್ಟ್ರಾ ಆಕೆಗೆ ಕೊಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೇವೆ. ಹಾಗಾದರೆ ನಾನು ಆವಾಗಲೇ ಹೇಳಿದೆ, ರೂತಳ ಜೀವನವನ್ನು ನೋಡುವಾಗ ಅದು ನಿನ್ನ ನನ್ನ ಜೀವನ ಎಂಬುದಾಗಿ ಅಪೊಸ್ತಲರಾದ ಎಫೆಸರ ಬರೆದ ಪತ್ರಿಕೆ ಪ್ರಕಾರ ನೋಡಿಕೊಳ್ಳಬಹುದು. ಅದೇ ರೀತಿಯಲ್ಲಿ ಬೋವಾಜನ ಜೀವನ ಪ್ರಕಾರ ನೋಡುವಾಗ, ಬೋವಾಜನನ್ನು ನೋಡುವಾಗ ಯೇಸು ಕ್ರಿಸ್ತನ ಒಂದು ಸ್ವರೂಪ ಅಥವಾ ಸಾದೃಶ್ಯವಾಗಿ ಒಂದು ಛಾಯೆಯಾಗಿ ನಮಗೆ ಕಾಣ್ತಾ ಇದ್ದಾನೆ ಪ್ರೇರೆ. ಇಲ್ಲಿ ನಾವು ಯೇಸು ಕ್ರಿಸ್ತರಿಗೆ ಮಾತನಾಡೋದಾದರೆ ಆತನು ಸಹ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನದಲ್ಲಿ ವಾಕ್ಯ ಸ್ಪಷ್ಟವಾಗಿ ನಮಗೆಲ್ಲರಿಗೂ ರೂಢಿಯಾಗಿರುವಂಥ ವಾಕ್ಯ ಎಂಬುದಾಗಿ ನೋಡುವಾಗ ಪ್ರೇರೆ, ಆತನ ಮನುಷ್ಯ ಕುಮಾರನು ಏನಕ್ಕೆ ಬಂದಿದ್ದಾನೆ ಹೇಳಬೇಕು? ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸೋಕ್ಕೋಸ್ಕರ ಬಂದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದ್ದಾನೆ. ಅಂದರೆ ಏನು ನೋಡಬಹುದು ಇಲ್ಲಿ? ಬೋವಾಜನ ರೀತಿಯಲ್ಲಿ ಬೋವಾಜಲ್ಲಿ ಹುಡುಕಂಡು ಬಂದು ಕೇಳಿದ್ದಾನೆ. ಇದೇ ರೀತಿಯಲ್ಲಿ ದೇವರು ಸಹ ಕೆಟ್ಟು ಹೋಗಿರುವಂಥದ್ದನ್ನು ಹುಡುಕಿ ಬಂದಿದ್ದಾನೆ. ಅಷ್ಟು ಮಾತ್ರಕ್ಕಲ್ಲ, ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಾಗ 6ನೇ ಅಧ್ಯಾಯ 35ನೇ ವಚನದಲ್ಲಿ ನೋಡ್ತಾ ಇದ್ದೇವೆ ಬೇರೆ, ಆತನೇ ಜೀವವುಳ್ಳ ರೊಟ್ಟಿ ಎಂಬುದಾಗಿ ತನ್ನ ಬಗ್ಗೆ ತಾನು ಅಲ್ಲಿ ಸಾಕ್ಷಿಯನ್ನು ಅದನ್ನು ಹೇಳ್ತಿದ್ದಾನೆ ಪ್ರೇರೆ. ಅಷ್ಟು ಮಾತ್ರಕ್ಕಲ್ಲ ಪ್ರೇರೆ, ಗಲಾತ್ಯರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಗಲಾತ್ಯರು ಚಾಪ್ಟರ್ 4 verse 4-5 ನೋಡುವಾಗ ದೇವರ ವಾಕ್ಯ
ಧರ್ಮಶಾಸ್ತ್ರ ಅಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವಾಗಿಯೂ ಧರ್ಮಶಾಸ್ತ್ರ ಅಧೀನವಾಗಿಯೂ ಬಂದನು. ಇಲ್ಲಿ ನೋಡುವಾಗ ಮೂರನೇದಾಗಿ ಆತನು ಯಾಕೆ ಹುಟ್ಟಿದಾನೆಂಬುದಾಗಿ ನೋಡುವಾಗ ಬಿಡುಗಡೆ ಮಾಡುವುದಕ್ಕೋಸ್ಕರ, ವಿಮೋಚನೆ ಮಾಡೋದಕ್ಕೋಸ್ಕರ, ಬಂಧನದಲ್ಲಿರುವಂತಹ ವ್ಯಕ್ತಿಗಳನ್ನ ಬಿಡಿಸೋದಕ್ಕೋಸ್ಕರ ಬಂದಿದ್ದಾನೆ ಎಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳ್ತದೆ. ಮೊಟ್ಟಮೊದಲದಾಗಿ ಆತನು ನಶಿಸಿ ಹೋಗಿರುವಂಥದ್ದನ್ನು ಹುಡುಕಿ ರಕ್ಷಣೆ ಮಾಡಲಿಕ್ಕೋಸ್ಕರ ಬಂದಿದ್ದಾನೆ. ಅಷ್ಟು ಮಾತ್ರ ಆತನೇ ಜೀವಗಳ ರೊಟ್ಟಿ ಎಂಬುದಾಗಿ ನೋಡ್ತಾ ಇದ್ದೇವೆ. ಮೂರನೇದಾಗಿ ಅದನ್ನು ನಮ್ಮನ್ನು ಬಿಡಿಸಿಗೋಸ್ಕರ, ಧರ್ಮಶಾಸ್ತ್ರ ಆದಿನ ಅಂದರೆ ನಮ್ಮ ಬಂಧನದಲ್ಲಿರುವಂತಹ ಪ್ರತಿಯೊಂದು ವ್ಯಕ್ತಿಯನ್ನು ಆತನ ಈ ಲೋಕಕ್ಕೆ ಬಿಡುಗಡೆ ಮಾಡಲಿಕ್ಕೆ ಬಂದಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಬೋವಾಜನು ನೋಡುವಾಗ ಕೇವಲ ಅಲ್ಲಿ ಆಹಾರವನ್ನು ತಿನಿಗಳನ್ನು ಕೊಟ್ಟನು. ಪ್ರೇರೆ, ಇಲ್ಲಿ ಯೇಸು ಕ್ರಿಸ್ತನು ತನ್ನ ಜೀವನವನ್ನೇ ನಿನಗೋಸ್ಕರ ನನಗೋಸ್ಕರ ಮುಡಿಪಾಗಿಟ್ಟಿದ್ದಾನೆ. ಪ್ರೇರೆ, ನಾವು ಗಮನಿಸಬೇಕು. ನಾವು ಇಲ್ಲಿ ಇನ್ನೊಂದು ಪ್ರಶ್ನೆ ನೋಡುವಾಗ ಅಲ್ಲಿ ರೂತಳು ಕೇಳ್ತಾ ಇದ್ದಾಳೆ, ನಾನು ಏನು ಮಾಡಿದ್ದೀನಿ ಎಂಬುದಾಗಿ. ರೂತ ಅದಕ್ಕೆ ಅಲ್ಲಿ ಆಕೆ ಪ್ರಶ್ನೆ ಕೇಳ್ತಿದ್ರೆ, ನಾನು ಏನು ಅಷ್ಟು ಶ್ರೇಷ್ಠಗಳು ಎಂಬುದಾಗಿ ಇವೆಲ್ಲ ಕೆಲಸಗಳು ನನಗೆ ಮಾಡ್ತಿದ್ದಾರೆ ಎಂಬುದಾಗಿ ಅದನ್ನು ಆಕೆ ಒಂದು ನನಗೆ ಇವೆಲ್ಲ ಕೆಲಸಗಳು, ಇವೆಲ್ಲ ವಿಷಯಗಳನ್ನ ಯಾಕೆ ಮಾಡ್ತಾ ಇದ್ದಾರೆ ಎಂಬುದಾಗಿ, ಇದೆಲ್ಲದಕ್ಕೂ ನಾನು ಯೋಗ್ಯಳೇ ಎಂಬುದಾಗಿ ಅಲ್ಲಿ ಪ್ರಶ್ನೆ ಆಗ್ತಾ ಇದ್ದಾರೆ. ಪ್ರೇರೆ, ನಿನ್ನ ದೃಷ್ಟಿಯಲ್ಲಿ ಇದನ್ನೆಲ್ಲ ಪಡೆದುಕೊಳ್ಳೋಕೆ ನಾನು ಯೋಗ್ಯಳೋ ಎಂಬುದಾಗಿ ಆಕೆ ಪ್ರಶ್ನೆ ಆಗ್ತಿದ್ದಾರೆ. ಇವತ್ತು ನಾವು ನಮ್ಮ ಪ್ರಶ್ನೆ ಏನಾಗಿದೆ, ನಿಜವಾಗಲೂ ಆತನ ಕೃಪೆಯನ್ನು, ಯೇಸು ಕ್ರಿಸ್ತನ ಕೃಪೆಯನ್ನು ಪಡೆದುಕೊಳ್ಳಲಿಕ್ಕೆ ನಾವು ಯೋಗ್ಯರ? ಆಲೋಚನೆ ಮಾಡಿದರೆ ನಾವು ನಿಜವಾಗಲೂ ಅಲ್ಲ. ಬಟ್ ಆದರೂ ಸಹ ನಾವು ಏನು ಮಾಡದಿದ್ರೂ ಸಹ ಕ್ರಿಸ್ತನ ಪ್ರೀತಿಯನ್ನು ಪಡೆದುಕೊಳ್ಳಲಿಕ್ಕೆ ದೇವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಇವತ್ತು ನಾವು ತಲೆಬರಹ ಪ್ರಕಾರ ಕರುಣಾಮಯಗಳಾಗಿರಲಿಕ್ಕೆ ನಾವು ಈ ಲೋಕಕ್ಕೆ ಬಂದಿದ್ದೇವೆ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಾವು ಕರುಣಾಮಯಗಳಾಗಿರುವುದಕ್ಕೋಸ್ಕರ ದೇವರು ನಮ್ಮನ್ನು ತನ್ನ ಶಿಲುಬೆಯ ರಕ್ತವನ್ನು ನಮಗೋಸ್ಕರ ಸುರಿಸಿದ್ದಾನೆ. ಬೇರೆ ಆತನು ಕೇವಲ ಹೇಳುವುದಲ್ಲ, ಮಾತ್ರ ಆತನು ಮಾಡಿ ಮುಗಿಸಿದ್ದಾನೆ. ಯಾವ ರೀತಿಯಲ್ಲಿ ಒಂದು ಉದಾಹರಣೆ, ಈ ಲೋಕದಲ್ಲಿ ಜೀವಿಸುವಾಗಲೂ ಸಹ ಅನೇಕ ವಿಷಯಗಳನ್ನು ಆತನು ಮಾಡಿ ತೋರಿಸ್ತಾನೆ. ಅದರಲ್ಲಿ ಒಂದು ಉದಾಹರಣೆ ನಾನು ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ಪ್ರೇರೆ, ಬನ್ನಿ ನನ್ನೊಟ್ಟಿಗೆ ಮಾರ್ಕನ ಬರೆದ ಸುವಾರ್ತೆ ಹೊಸ ಒಡಂಬಡಿಕೆ ನಾವು ಬರೋಣ. ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 40ನೇ ವಚನಕ್ಕೆ ಬರುವುದಾದರೆ, ಒಬ್ಬ ಕುಷ್ಠರೋಗಿಯು ಅಲ್ಲಿ ಬರ್ತಾ ಇದ್ದಾನೆ. ಒಬ್ಬ ಕುಷ್ಠರೋಗಿ ಬಂದು ಯೇಸುವಿನ ಬಳಿಗೆ ಬಂದು ಆತನು ಮೊಣಕಾಲು ಉರಿಕೊಂಡು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧಿ ಮಾಡಬಲ್ಲೆ ಎಂದು ಬೇಡಿಕೊಳ್ಳಲು. ಕುಷ್ಠರೋಗಿ ಕೇಳ್ತಾನೆ, ನಿನಗೆ ಮನಸ್ಸಿದ್ದರೆ ನಾನು ಶುದ್ಧಿ ಮಾಡಪ್ಪ ಅಂತ ಕೇಳ್ತಿರುವಾಗ ಅಲ್ಲಿ ನೋಡ್ರಿ, ವಾಕ್ಯವು ಬಹಳ ಸ್ಪಷ್ಟವಾಗಿ ಹೇಳುವಂತ ಮಾತೇನೆಂಬುದಾಗಿ ನೋಡುವಾಗ, ಆತನು ಕನಿಕರ ಪಟ್ಟು ಅಂಡರ್ಲೈನ್ ದಿಸ್ ವರ್ಡ್ಸ್, ಮಾರ್ಕ್ ದಿಸ್ ವರ್ಡ್ಸ್. ನಮ್ಮ ಜೀವನದಲ್ಲಿ ಇವತ್ತು ನಮ್ಮ ತಲೆಬರ ಪ್ರಕಾರ ನೋಡ್ರಿ, ಕನಿಕರ, ಕೃಪೆ, ಕರುಣೆ ಎಂಬುದು ಬಹಳ ಪ್ರಾಮುಖ್ಯವಾಗಿದೆ. ಇದರ ಗ್ರೀಕ್ ಅರ್ಥ ಏನೆಂಬುದಾಗಿ ನೋಡುವಾಗ, ಒಳಗಿನ ಸ್ವಭಾವ, ಒಳಗಿನ ಅಂತರಾಳದಿಂದ ಆತನು ಚಲಿಸಿದಾನೆ ಎಂಬುದಾಗಿ ನಾವು ಅದರ ಅರ್ಥ, ಗ್ರೀಕ್ನ ಅರ್ಥವಾಗಿ ನೋಡ್ಕೋಬಹುದು. ಪ್ರೇರೆ, ಈ ಕಂಪ್ಯಾಷನೇಟ್ ಮೂಡ್ ಎಂಬುದಾಗಿ ನಾವು ನೋಡಬಹುದು. ಪ್ರೇರೆ, ಆತನ ಮನಸ್ಸು ಯಾವ ರೀತಿಯಲ್ಲಿ ಎಂಬುದಾಗಿ ನೋಡುವಾಗ ಆತನು ಹೇಳ್ತಾರೆ ಇಮಿಡಿಯೇಟ್ ಆಗಿ, ನನಗೆ ಏನು ಹೇಳ್ತಾರೆ, ಆತನು ಕನಿಕರ ಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ಎಂದು ಶುದ್ಧನಾಗುವನು. ಯೇಸು ಕ್ರಿಸ್ತನ ಮನಸ್ಸು ಯಾವ ರೀತಿಯಲ್ಲಿದೆ ಪ್ರೇರೆ? ಮೊಟ್ಟಮೊದಲಾಗಿ ನಾವು ಗಮನಿಸಬೇಕಾಗಿರುವ ವಿಷಯ ಏನು ಗೊತ್ತಾ? ಲೆಪ್ರಸಿ ಅಥವಾ ಕುಷ್ಠರೋಗ ವಾಕ್ಯದ ಪ್ರಕಾರ, ಧರ್ಮಶಾಸ್ತ್ರದ ಪ್ರಕಾರ ಅವರ ಪರಿಸ್ಥಿತಿಗಳು ಯಾವ ರೀತಿ ಇದ್ದವಾಗಿ ನಾವು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಗೆ ಪ್ರೇರೆ, ಲೆವಿಟಿಕ್ಸ್ ಯಾಜಕಕಾಂಡ ಪುಸ್ತಕಕ್ಕೆ ನಾವು ಬರುವಾಗ 13ನೇ ಅಧ್ಯಾಯದಲ್ಲಿ 14ನೇ ವಚನದಲ್ಲಿ ನೋಡುವಾಗ, ಪ್ರೇರೆ 14 ನೋಡ್ರಿ, ಆದರೆ ಅಂತವರ ದೇಹದಲ್ಲಿ ಯಾವಾಗಲಾದರೂ ಮಾಂಸ ಕಾಣ ಬಂದರೆ ಅವನು ಅಶುದ್ಧನಾಗುವನು ಎಂಬುದಾಗಿ ನೋಡ್ತಾ ಇದ್ದಾರೆ. ಇಲ್ಲಿ ಬಹಳ ಸಮಯದ ಕಾರಣ ನಾನು ಬಹಳ ಅದನ್ನ ವಾಕ್ಯದ ದಯಮಾಡಿ ಆಮೇಲೆ 13-14 ಅಧ್ಯಾಯಗಳನ್ನು ಓದಿಕೊಳ್ಳ್ರಿ. ಸ್ಪಷ್ಟವಾಗಿ ವಾಕ್ಯ ಹೇಳುವಂಥದ್ದಾಗಿದೆ. ಪ್ರೇರೆ, ಅಲ್ಲಿ ಏನೆಂಬುದಾಗಿ ನೋಡುವಾಗ ಅವರಿಗೆ ಈ ಕೇವಲ ಕುಷ್ಠರೋಗಿ ಒಂದು ಮೆಡಿಕಲ್ ರೀತಿಯಲ್ಲಿ ಮಾತ್ರ ಅಲ್ಲ, ಅವರು ಸಾಮಾಜಿಕ ರೀತಿಯಲ್ಲಿ ಅವರು ಸತ್ತು ಹೋಗಿದ್ದಾರೆ ಎಂಬ ಲೆಕ್ಕದಲ್ಲಿ ಅವರ ಪ್ರಸಿದ್ಧಿ ಇತ್ತು. ಯಾಕಂದ್ರೆ ಅವರು ಊರಿನ ಹೊರಗೆ ಜೀವಿಸಬೇಕಾಗಿತ್ತು. ಅಷ್ಟು ಮಾತ್ರವಲ್ಲ, ಅವರು ಹರಿದುಕೊಂಡಿರುವ ಬಟ್ಟೆಗಳು ಹಾಕೊಂಡು ಜೀವನ ಮಾಡಬೇಕಾಗಿತ್ತು. ಆ ಒಂದು ಅಶುಚಿತ್ವಾದ, ಇಲ್ಲಂದ್ರೆ ಆ ಒಂದು ಅಶುದ್ಧ ಅವರ ಹೋರಾಟವಾಗಿತ್ತು, ಅವರ ಜೀವನವಾಗಿತ್ತು. ಪ್ರೇರೆ, ಆದರೆ ಇಲ್ಲಿ ಏನು ನಾವು ಕಾಣಬಹುದು, ಅಷ್ಟೆಲ್ಲ ಪರಿಸ್ಥಿತಿ ಅವರನ್ನು ಮುಟ್ಟಬಾರದಿತ್ತು. ಅಥವಾ ಅವ್ರ ಊರು ಒಳಗೆ ಜೀವಿಸುವಂಥ ವ್ಯಕ್ತಿಗಳು ಅವರನ್ನು ಅಸ್ಪರ್ಶರು ಎಂಬುದಾಗಿ ನಾವು ನೋಡುವಾಗಲೂ ಸಹ ಯೇಸು ಕ್ರಿಸ್ತನು ಕನಿಕರ ಪಟ್ಟು, ಆತನ ಕನಿಕರ ಎಂಥ ಪಾಪಿಯನ್ನಾದರೂ, ಎಂಥ ರೋಗವನ್ನಾದರೂ ಅದು ಮುಟ್ಟಿ ಸ್ವಸ್ಥ ಮಾಡುವಂಥದ್ದಾಗಿದೆ. ಪ್ರೇರೆ, ಎಷ್ಟು ಕನಿಕರ ಪಡೆದಂತಂದರೆ ಆತನ ಇಮಿಡಿಯೇಟ್ ಆಗಿ ಆತನನ್ನು ನನಗೆ ಮನಸ್ಸುಂಟು ಶುದ್ಧನಾಗಿ ಎಂಬುದಾಗಿ ಹೇಳ್ತಾ
ಸಿಂಪಲಾಜಿಕಲ್ ಆಗಿ ನಾವು ಮಾತನಾಡುವಾಗ ಪಾಪದ ಒಂದು ಪರಿಸ್ಥಿತಿ ಆ ಒಂದು ಕುಷ್ಠರೋಗದಲ್ಲಿ ಯಾವ ರೀತಿ ಇಪ್ಪದಾಗಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇದನ್ನೇ ಪಾಪದ ಪರಿಸ್ಥಿತಿ ನಮ್ಮ ಜೀವನಕ್ಕೆ ಅನ್ವಯ ಮಾಡಿಕೊಂಡ್ರೆ ನಾವು ಅವಾಗಲೇ ಎಫೆಸೀಯರ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಪೂರ್ವ ಕಾಲದಲ್ಲಿ ದೇವರಿಂದ ಅನ್ಯರಾಗಿದ್ದು, ದೂರವಾಗಿದ್ದು, ಪರದೇಶರಾಗಿದ್ದು ಎಂಬುದಾಗಿ ನಾವು ನೋಡ್ತದೆ ಪ್ರೇರೆ. ಪಾಪವು ಮನುಷ್ಯನನ್ನು ದೇವರಿಂದ ದೂರ ಮಾಡುವಂಥದ್ದಾಗಿದೆ. ಪಾಪವು ಅಷ್ಟು ಮಾತ್ರಕ್ಕಲ್ಲ, ಸಮಾಜದಿಂದ ನಮ್ಮನ್ನು ದೂರ ಮಾಡುವಂತಾಗಿದೆ. ನಮಗಿರುವಂತಹ ಐಡೆಂಟಿಟಿಯನ್ನು, ರೆಕಗ್ನೇಷನ್ ಅದು ಕಳೆದುಕೊಳ್ಳುವಂತ ಹಾಗೆ ಮಾಡುವಂಥದ್ದಾಗಿದೆ ಪ್ರೇರೆ. ಆದರೆ ಇಲ್ಲಿ ಕುಷ್ಠರೋಗಿಯ ಒಂದು ಅಪ್ರೋಚಸ್ ಏನು, ಆತನನ್ನು ಯೇಸು ಕ್ರಿಸ್ತರ ಅಪ್ರೋಚ್ ಆತನು ಮಾಡೋ ವಿಧಾನ ನೋಡಿ, ಅಲ್ಲಿ ಏನು ಮಾಡ್ತಾ ಇದೆ ಪ್ರೇರೆ. ಆತನು ಹೇಳ್ತಾ ಇದ್ದಾನೆ, ನಿನಗೆ ಒಂದು ವೇಳೆ ಇಷ್ಟವಿದ್ದರೆ, ಒಂದು ವೇಳೆ ಉದ್ದೇಶ ಇದ್ದರೆ ನನ್ನನ್ನು ಸ್ವಸ್ಥತೆ ಮಾಡಿ ಎಂಬುದನ್ನು ಕೇಳಿಕೊಳ್ಳುವಾಗ ಒಂದು ನಂಬಿಕೆಯಿಂದ ಆತನ ಬರುವಾಗ ಪ್ರೇರೆ, ಆತನು ದೇವರ ಕೃಪೆಯನ್ನು, ದೇವರ ಕರುಣೆಯನ್ನು ಆತನು ಪಡೆದುಕೊಂಡಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದಾನೆ. ಸ್ಪಷ್ಟವಾಗಿ ನೋಡಿ 41ನೇ ವಚನದಲ್ಲಿ ಕನಿಕರ ಪಟ್ಟು ಎಂಬುದಾಗಿ ನೋಡ್ತಾ ಇದ್ದಾವೆ ಪ್ರೇರೆ. ದೇವರು ಯೇಸು ಕ್ರಿಸ್ತನ ಕೈಯನ್ನು ಚಾಚಿ ಆತನು ಮುಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ನೋಡ್ರಿ, ಹಾಗಾದರೆ ನಮ್ಮ ಪರಿಸ್ಥಿತಿ ಇದಕ್ಕೆ ನಾವು ಹೋಲಿಸಿಕೊಳ್ಳೋದಾದರೆ, ಈ ಕುಷ್ಠರೋಗಿಗಳ ಜೊತೆಗೆ ನಮ್ಮ ಜೀವನವನ್ನು ಇವತ್ತು ನಾವು ಹೋಲಿಸಿಕೊಳ್ಳೋದಾದರೆ ಪ್ರೇರೆ, ನೋಡ್ರಿ 2ನೇ ಕೊರಿಂಥ ಪುಸ್ತಕದಲ್ಲಿ ವಾಕ್ಯವು ಸ್ಪಷ್ಟವಾಗಿ ಹೇಳುವಂಥದ್ದು ಮಾತೆಂದರೆ ನೋಡುವಾಗ 5ನೇ ಅಧ್ಯಾಯ 21ನೇ ವಚನದಲ್ಲಿ ಏನು ಹೇಳ್ತದೆ, ನಾವು ಆತನಲ್ಲಿ ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನ ನಮಗೋಸ್ಕರ ಪಾಪ ಸ್ವರೂಪಿಯನ್ನಾಗಿ ಮಾಡಿದ್ದಾನೆ. ಯಾವ ಪಾಪವಿಲ್ಲದ ಯೇಸು ಕ್ರಿಸ್ತನು ನಿನಗೋಸ್ಕರ, ನನಗೋಸ್ಕರ ಆತನ ಪಾಪ ಸ್ವರೂಪನಾಗಿ ಮಾಡಲ್ಪಟ್ಟಿದ್ದಾನೆ ಪ್ರೇರೆ. ಅಷ್ಟು ಮಾತ್ರ ನಮಗೆಲ್ಲರೂ ಗೊತ್ತಿರುವಂಥ ವಿಷಯ 53ನೇ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ನೋಡುವಾಗ 4ನೇ ವಚನದ ವಾಕ್ಯವು ಬಹಳ ಸ್ಪಷ್ಟವಾಗಿ ಹೇಳುವಂತಾಗಿದೆ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನೆಂದು ಭಾವಿಸಿಕೊಂಡಿರುವುದಾಗಿ ದೇವರ ವಾಕ್ಯದಲ್ಲಿ ಹೇಳ್ತಾರೆ. ಅಷ್ಟು ಮಾತ್ರಕ್ಕಲ್ಲ ಪ್ರೇರೆ, ಹೆಬ್ರಿಯರ ಪತ್ರಿಕೆಯಲ್ಲಿ ನೋಡುವಾಗ ವಾಕ್ಯವು ಇನ್ನೊಂದು ಮಾತ್ರ ಹೇಳುವಂಥದ್ದಾಗಿದೆ ಪ್ರೇರೆ. 12ನೇ ವಚನದಲ್ಲಿ 13-12ನೇ ವಚನದಲ್ಲಿ ನೋಡುವಾಗ ಅದರಂತೆ ಯೇಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರ ಮಾಡುವುದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು. ನೋಡ್ರಿ, ನಿನ್ನನ್ನು ನನ್ನನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ, ನಿನ್ನನ್ನು ನನ್ನನ್ನು ಆತನು ನಿತ್ಯ ಬಾಲಸ್ಥರನಾಗಿ ಮಾಡೋದಕ್ಕೋಸ್ಕರ, ನಿನಗೋಸ್ಕರ, ನನಗೋಸ್ಕರ ಆತನು ಪಾಪವನಾಗಿ ಪರಿಶುದ್ಧನಾಗಿರುವಂಥ ಆತನು ಪಾಪವಾಗಿ ಅದನ್ನು ಬದಲಾಯಿಸಲ್ಪಟ್ಟಿದ್ದಾನೆ. ಆತ ನಮಗೋಸ್ಕರ ಎಲ್ಲವನ್ನು ಹೊತ್ತುಕೊಂಡಿದ್ದಾನೆ. ಅಷ್ಟು ಮಾತ್ರಕ್ಕಲ್ಲ, ಏನಂತೆ ಪಟ್ಟಣದ ಹೊರಗೆ ಸತ್ತನೆ ಎಂಬುದಾಗಿ ದೇವರ ವಾಕ್ಯವೇ ಹೇಳ್ತಾ ಇದ್ದೇವೆ. ನಾವು ಗಮನಿಸಬೇಕು. ಅದಕ್ಕೋಸ್ಕರ ನಾವು ನೋಡುವಾಗ ಪ್ರಿಯರೇ, ನಾವು ಎಫೆಸೀಯರ ಪತ್ರಿಕೆ 4ನೇ ಅಧ್ಯಾಯಕ್ಕೆ ಒಂದ್ಸಲ ಬರೋಣ. 4ನೇ ಅಧ್ಯಾಯ, ಎಫೆಸೀಯರ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಕೆಲವು ಮಾತುಗಳನ್ನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೀನಿ ಪ್ರಿಯರೇ. ಆ ಮಾತುಗಳು ನಾವು ನೋಡುವಾಗ ಪ್ರಿಯರೇ, 4ನೇ ಅಧ್ಯಾಯ 25ರಿಂದ 30 ವಚನಗಳು ನೋಡುವಾಗ 25ರಿಂದ 32ನೇ ವಚನಗಳು ನೋಡ್ರಿ. ಆದ ಕಾರಣ ಈಗ ನಾವು ಯಾವ ರೀತಿಯಾಗಿ ಇರಬೇಕೆಂಬುದಾಗಿ ನಾವು ಯೇಸು ಕ್ರಿಸ್ತರಿಗೆ ಎಲ್ಲವನ್ನು ಮಾಡಿ ನಮಗೆ ತೋರಿಸಿದ ಪ್ರಕಾರ ನಾವು ಇಲ್ಲಿ ಅದಕ್ಕೆ ಪೋಷಕ ಹೇಳ್ತಿದ್ದಾನೆ, ಕಮ್ಯುನಿಟಿ ಟ್ರಾನ್ಸ್ಫಾರ್ಮ್ ಬೈ ಕಂಪ್ಯಾಷನ್. ಇವತ್ತು ಸಮಾಜವು ಆ ಒಂದು ಯೇಸು ಕ್ರಿಸ್ತರ ತೋರಿಸಿರುವಂಥ ಕರುಣೆಯಿಂದ ಸಮಾಜವು ಬದಲಾಗಿಸಬೇಕಾಗಿದೆ. ಆ ಸಮಾಜವು ಬದಲಾಗೋದಕ್ಕೋಸ್ಕರ ಬದಲಾಯಿಸಲ್ಪಟ್ಟುವಂಥ ನೀನು, ನಾವು ಏನು ಮಾಡ್ತಾ ಇದ್ದೇವೆ ಬೇರೆ? ಇವತ್ತು ನಮ್ಮ ಜೀವನ ಏನಿದೆ, ಒಂದ್ಸಾರಿ ಮತ್ತೊಂದು ಆವರ್ತಿ ವಾಕ್ಯದ ಬೆಳಕಿನ ನೋಡುವಾಗ 25 ವಚನದಿಂದ 37 ನೋಡಿಕೊಳ್ಳೋಣ. ಆದ ಕಾರಣ ಸುಳ್ಳಾಡೋದನ್ನು ಬಿಟ್ಟು ಪ್ರತಿಯೊಬ್ಬರು ತನ್ನ ನೆರೆಯುವ ಸಂಗಡ ಸತ್ಯವನ್ನೇ ಆಡಲಿ. ಯಾಕಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ಪಾಪ ಮಾಡಬೇಕಾದರೂ ಪಾಪ ಮಾಡಬೇಡ್ರಿ. ಸೂರ್ಯನ ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟುತ್ತಿರಲಿ. ಸೈತಾನಿಗೆ ಅವಕಾಶ ಕೊಡಬೇಡ್ರಿ. ಕಳುವು ಮಾಡುವುದನ್ನು ಮಾಡುವವನು ಇನ್ನು ಮೇಲೆ ಕಳುವು ಮಾಡದೆ ಕೈಯಿಂದ ಯಾವುದೊಂದು ಒಳ್ಳೆಯ ಉದ್ಯೋಗವನ್ನು ಮಾಡಿ ದುಡಿಯಲಿ. ಆಗ ಕಷ್ಟದಲ್ಲಿರುವವರಿಗೆ ಕೊಡೋದಕ್ಕೆ ಅವನಿಗೆ ಆಗುವುದು. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಭಕ್ತಿಯನ್ನು ಅಭಿವೃದ್ಧಿ ಮಾಡುವಂಥ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರಿಗೆ ಹಿತಕ್ಕಾಗಿ ಅದನ್ನು ಹಾಡಿರಿ. ದೇವರ ಪವಿತ್ರಾತ್ಮವನ್ನು ದುಃಖಿಸಪಡಬೇಡ್ರಿ. ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದಿರಲ್ಲ. ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತ್ವವನ್ನು ನಿಮ್ಮಿಂದ ದೂರ ಮಾಡಿರಿ. ಒಬ್ಬರಿಗೊಬ್ಬರು ಉಪಕಾರಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವುದಾಗಿಯೂ ಇರಿ. ಇಲ್ಲಿ ನೋಡುವಾಗ ಬೇರೆ, ಒಬ್ಬರಿಗೊಬ್ಬರು ಉಪಕಾರಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವರಾಗಿಯೂ ಇರುಳಿ ಎಂಬುದಾಗಿ ದೇವರ ವಾಕ್ಯವು ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಇಲ್ಲಿ ಕರುಣೆ ಎಂಬುದಾಗಿ ನೋಡುವಾಗ ಅದು ಕೇವಲ ಭಾವನಾತ್ಮಕವಾಗಿ ನಾವು ಏನೋ ತೋಟ ತಕ್ಷಣ ಅಯ್ಯೋ ಅಂದ್ಕೊಳ್ಳೋದಲ್ಲ ಮಾತ್ರ ಅಲ್ಲ, ಅದು ಒಂದು ಒಡಂಬಡಿಕೆಯ ಒಂದು ಪ್ರತಿಬಿಂಬವನ್ನು ತೋರಿಸುವಂಥದ್ದಾಗಿದೆ ಪ್ರಿಯರೇ. ಯಾಕಂದರೆ ಅದೇ ಅಪೊಸ್ತಲ ಪೌಲನು
ತಿಮೋಥಿಯಲ್ಲಿ 3ನೇ ಅಧ್ಯಾಯ 12ನೇ ವಚನದಲ್ಲಿ ಒಂದು ಮಾತು ಹೇಳ್ತಾರೆ. ಇನ್ನೂ ಸ್ಪಷ್ಟವಾಗಿ ಮಾತು ಅನೇಕ ಇದ್ದಾವೆ, ಸಮಯದ ಕಾರಣ ಮುಂದಕ್ಕೆ ಹೋಗ್ತಾ ಇದ್ದೇನೆ. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನ ಸ್ವಭಾವ, ಸಾತ್ವಿಕತ್ವ, ದೀರ್ಘಶಾಂತಿ, ಸದ್ಗುಣಗಳನ್ನು ಧರಿಸಿಕೊಳ್ಳ್ರಿ. ನೋಡ್ರಿ, ಮೊಟ್ಟ ಮೊದಲನೇ ಮಾತೆ ಕನಿಕರ, ದಯೆ. ವಿಧಾನ ನಮ್ಮಲ್ಲಿ ನಮ್ಮ ಒಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ನೀವು ಆಮೇಲೆ ಆ ವಾಕ್ಯವನ್ನು ಧ್ಯಾನ ಮಾಡಿ. ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಇಲ್ಲಿ 21ರಿಂದ 35 ವಚನಗಳನ್ನ ನೋಡುವಾಗ ಪ್ರಿಯರೇ, ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 21ರಿಂದ 35ನೇ ವಚನಗಳನ್ನು ನೋಡುವಾಗ ಪ್ರಿಯರೇ, ಅಲ್ಲಿ ಒಂದು ಸಂದರ್ಭವನ್ನು ನೋಡ್ತಾ ಇದ್ದೇವೆ. ಒಂದು ಸಾಲವನ್ನು ತೀರಿಸಬೇಕಾಗಿರುವ ಇಬ್ಬರು ವ್ಯಕ್ತಿಗಳನ್ನು ಕಾಣ್ತಾ ಇದ್ದೇವೆ. ಆ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿ, ಮೊದಲನೇ ವ್ಯಕ್ತಿ ಬರ್ತಾ ಇದ್ದಾನೆ. ಅರಸಂತ ಬರುವಾಗ ಆತನ ಸಾಲ ಕೋಟ್ಯಾಂತರ ರೂಪಾಯಿ ಎಂಬುದಾಗಿ ದೇವರು ವಾಕ್ಯ ಹೇಳ್ತಾ ಇದೆ. ಆದರೂ ಸಹ ಅಲ್ಲಿ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. 27ನೇ ವಚನ ನೋಡಿ, ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 27ನೇ ವಚನ ನೋಡುವಾಗ, ಆ ಸೇವಕನ ಒಡೆಯನು ಕನಿಕರ ಪಟ್ಟು ಅವನನ್ನು ಬಿಡಿಸಿ ಆ ಸಾಲವನ್ನೆಲ್ಲ ಬಿಟ್ಬಿಟ್ನು. ಎಷ್ಟಂದ್ರಿ? ಕೋಟಿಗಟ್ಟಲೆ ಸಾಲ ಇತ್ತಂತೆ. ಆದರೂ ಸಹ ದೇವರ ವಾಕ್ಯ ಹೇಳ್ತದೆ, ಆ ಸೇವಕನ ಒಡೆಯನು ಕನಿಕರ ಪಟ್ಟು ಅವನನ್ನು ಬಿಡಿಸಿ ಆ ಸಾಲವನ್ನೆಲ್ಲ ಬಿಟ್ಬಿಟ್ಟು ಕನಿಕರ ಪಟ್ಟಿದ್ದಾನೆ. ಎಷ್ಟು ಕೋಟಿ ಇದ್ರೂ ಬೇಡ ಎಂಬುದಾಗಿ ಅದನ್ನು ಬಿಟ್ಟು ಬಿಡುಗಡೆ ಮಾಡಿದ್ದಾನೆ. ಆದರೆ ಅದಾದ ನಂತರ ಈ ಬಿಡುಗಡೆ ಆಗಿಪಟ್ಟಿರುವಂಥ ವ್ಯಕ್ತಿ ತನಗಿರುವಂಥ ಕೆಳಗಿರುವಂಥ ವ್ಯಕ್ತಿ ಇನ್ನೊಬ್ಬರಿಗೆ ಅವನು ಏನು ಮಾಡ್ತಾನೆ ಎಂಬುದಾಗಿ ನೋಡುವಾಗ, ತನಗೆ ಇನ್ನೊಬ್ಬ ವ್ಯಕ್ತಿ ಸ್ವಲ್ಪ ಮಟ್ಟಿಗೆ ಆತನು ಸಾಲ ಇರುವಾಗ ಆತನ ಕಡೆಗೆ ಇದನ್ನು ಬಿಟ್ಟಿದ್ದಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಾಗ, ಖಂಡಿತವಾಗಿಯೂ ಇಲ್ರಿ, ಖಂಡಿತವಾಗಿಯೂ ಇಲ್ಲ. ಆತ ಏನು ಮಾಡ್ತಾ ಇದ್ದಾನೆ? ಆತನ ಬಿಟ್ಟು ಬಿಡದೆ ತನಗೆ ಕೊಡಬೇಕಾಗಿರೋ ಸ್ವಲ್ಪ ಕೊಂಚ ಸಾಲವನ್ನು ಸಹ ತೀರಿಸಲಿಲ್ಲ ಎಂಬುದಾಗಿ ಆತನನ್ನು ಒಡೆದು ಆತನ ಸೆರೆಮನೆಗೆ ಹಾಕಿ ಹಿಂಸೆ ಮಾಡುವುದನ್ನು ಈ ವ್ಯಕ್ತಿಯನ್ನು, ಯಾರು ಕೋಟ್ಯಾಂತರ ಗಟ್ಟಲೆ ಸಾಲ ಮಾಡಿ ಆ ಧಣಿಯು ಕನಿಕರಪಟ್ಟು ಈತನನ್ನು ಬಿಟ್ಟಾಗ ಈತನು ಏನು ಮಾಡಬೇಕಾಗಿತ್ತು? ತನ್ನ ಕೆಳಗಿರುವಂಥ ಚಿಕ್ಕ ಸಾಲವನ್ನು ಬಿಟ್ಟು ಬಿಡಬೇಕಾಗಿತ್ತು, ಕ್ಷಮಿಸಬೇಕಾಗಿತ್ತು, ಆತನು ಸಹ ಕನಿಕರ ಬಿಡಬೇಕಾಗಿತ್ತು. ಆದರೆ ಈ ವ್ಯಕ್ತಿ ಅದನ್ನು ಮಾಡಲಿಲ್ಲ. ಆದರೆ ವಾಕ್ಯ ಹೇಳ್ತಾ ಇದೆ 33ನೇ ವಚನದಲ್ಲಿ, ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕನನ್ನು ಕರುಣಿಸಬಾರದಾಗಿತ್ತೋ ಎಂದು ಹೇಳಿ, ನಾನು ಕ್ಷಮಿಸಿದ್ದೀನಲ್ಲ, ನಿನ್ನನ್ನು ಎಲ್ಲ ಕರುಣಿಸಿದ್ದೀನಲ್ಲ, ನಿನ್ನನ್ನು ಕನಿಕರ ಪಟ್ಟು ನಾನು ಬಿಟ್ಬಿಟ್ಟಿದ್ದೀನಲ್ಲ, ಸಾಲ ಮನ್ನಾ ಮಾಡಿದ್ದೀನಲ್ಲ, ನೀನು ಯಾಕೆ ಆ ರೀತಿಯಲ್ಲಿ ಮಾಡಲಿಲ್ಲ ಎಂಬುದಾಗಿ ನಾವು ಆತನ ಸಿಟ್ಟು ಮಾಡಿಕೊಂಡಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ ಪ್ರೇರೆ. ನಾವು ದೇವರು ನಮ್ಮನ್ನು ಕ್ಷಮಿಸಿರುವಾಗ, ಮತ್ತು ದೇವರ ವಾಕ್ಯವು ಮಾತು ಹೇಳ್ತಾ ಇದೆ, ದೇವರು ನನ್ನನ್ನು ಕ್ಷಮಿಸಿಕೊಂಡಿರುವಾಗ, ದೇವರು ನನ್ನನ್ನು ಬಿಡಿಸಿರುವಾಗ, ದೇವರು ನಿನ್ನ ಮೇಲೆ ಕರುಣೆ ತೋರಿಸಿ ನಶಿಸಿ ಹೋಗ್ತಿರುವಂಥ ನಿನ್ನನ್ನು ನಾನು ಆತನು ಹುಡುಕಿ ಬಂದು ಸರ್ವವನ್ನು ಬಿಟ್ಟು ಈ ಲೋಕಕ್ಕೆ ಬರೆದನಾಗಿ ಮಾಡಿಕೊಂಡು ತಾನು ಈ ಲೋಕಕ್ಕೆ ಬಂದು ಕಷ್ಟಗಳು ಅನುಭವಿಸಿ ತನ್ನ ಪ್ರಾಣವನ್ನೇ ದಾರಿಯಾಗಿ ನಿನಗೋಸ್ಕರ ದಾರಿ ಎಳೆದು ಆತನು ಎಲ್ಲವನ್ನು ಮಾಡಿ ಮುಗಿಸಿದಾಗ ಆತನ ಕ್ಷಮಿಸುವಂಥ ರೀತಿಯಲ್ಲಿ ಇವತ್ತು ಯಾಕೆ ನಾವು ಕ್ಷಮಿಸ್ತಾ ಇಲ್ಲ ಪ್ರಿಯರೇ? ಒಂದು ವಿಷಯದಲ್ಲಿ ಗಮನಿಸಲಿ ಪ್ರಿಯರೇ, ಇಲ್ಲಿ ನಮಗೆ ರೂತಳು ಏನು ತಿಳಿಸ್ತೀರ ಅಂತಂದರೆ, ರೂತಳು ಬಿಡುಗಡೆಯನ್ನು ಹೊಂದಿಕೊಂಡಿದ್ದೀವಿ. ಆಮೇಲೆ ನಮಗೆಲ್ಲ ಗೊತ್ತಿರುವಂಥ ವಿಷಯ ಇದು, ದೊಡ್ಡದಾಗಿ ಆಳವಾಗಿ ಹೋಗ್ಲಿಕ್ಕೆ ಸಮಯ ಇಲ್ಲ. ಆಕೆಯನ್ನು, ವಿಧವೆಯನ್ನು ತಿರುಗಿ ಆತನು ಮತ್ತೆ ಬಿಡುಗಡೆ ಮಾಡಿ ಒಂದು ಜೀವನವನ್ನು ಬೋವಾಜನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ರೂತನಲ್ಲಿ ಏನು ವಾಟ್ ಶಿ ರಿವೀಲ್ಸ್ ಅಂತಂದರೆ ರಿಡಿಂಕ್ಷನ್ ಶಿ ರಿವೀಲ್ಸ್. ಎರಡನೇದಾಗಿ ನೋಡುವಾಗ ಆ ಒಂದು ಕುಷ್ಠರೋಗಿ ಜೀವನದಲ್ಲಿ ಏನು ಕಲ್ತ್ಕೋಬೇಕಂತಂದರೆ, ತಿರ್ಗಾ ಹಿ ಗಾಟ್ ರೆಸ್ಟೋರೇಷನ್. ಆ ಕುಷ್ಠರೋಗವನ್ನು ಹೋಗಲಾಡಿಸಿ ತಿರ್ಗಿ ತನ್ನ ಹೊಸ ಪುನಃ ಅಂದರೆ ಹೊಸ ಒಂದು ಒಳ್ಳೆಯ ಆರೋಗ್ಯದಿಂದ ತಿರುಗಿ ಆತನ ಆರೋಗ್ಯ ಪುನಃಸ್ಥಾಪಿಸಲ್ಪಟ್ಟಿದೆ ಎಂಬುದಾಗಿ ಹೇಳ್ತಾ ಇದೆ. ಎಫೆಸಿಯರ ಪತ್ರಿಕೆ ನಮಗೆ ಏನು ತಿಳಿಸ್ಕೊಡ್ತದೆ ನೋಡುವಾಗ ಪ್ರೇರೆ, ಒಂದು ರೀಪ್ರೊಡಕ್ಷನ್ ಆಫ್ ಕ್ರೈಸ್ಟ್ ಕ್ಯಾರೆಕ್ಟರ್, ಅವೆಲ್ಲವನ್ನು ಸ್ವಭಾವಗಳು ನೋಡಿದ್ದೀವಿ. ಇವೆಲ್ಲ ಯಾವ ಸ್ವಭಾವಗಳು ಎಂಬುದಾಗಿ ನೋಡುವಾಗ ಕ್ರಿಸ್ತನನ್ನು ಪ್ರತಿಬಿಂಬಿಸುವಂಥ ಆ ಸ್ವಭಾವಗಳು ಅಪೊಸ್ತಲ ಪೌಲನು ನಮಗೆ ಇಲ್ಲಿ ತೋರಿಸಿಕೊಡ್ತಿದ್ದಾನೆ. ಹಾಗಾದರೆ ನಾವೆಲ್ಲಿದ್ದೇವೆ? ನಾವು ಯಾರಾಗಿದ್ದೇವೆ ಎಂಬುದಾಗಿ ನೋಡುವಾಗ ರೂತಳ ಹಾಗೆ ನಾವು ಪ್ರದೇಶಿಗಳಾಗಿದ್ದೇವೆ ಪ್ರಿಯರೇ. ನಾವು ಮಾರ್ಗದಲ್ಲಿ ನೋಡುವಾಗ ಯಾರು ಸಮಾಜವನ್ನು ಹೊರಗಡೆ ಹಾಕಿರುವಂಥ ಒಂದು ಕುಷ್ಠರೋಗಿಯನ್ನು ಹೊಂದಿಕೊಂಡಿರುವಂಥ ಕುಷ್ಠರೋಗಿಯ ಪರಿಸ್ಥಿತಿಯಲ್ಲಿ ಅನ್ಯರಾಗಿ ದೂರ ದೇಶಸ್ಥರಾಗಿ ದೇವರಿಂದ ದೂರ ಹೊಂದಿಕೊಂಡಿರುವಂತಾಗಿದ್ದೇವೆ. ಅದೇ ರೀತಿಯಲ್ಲಿ ಎಫೆಸಿಯರ ಅಪೊಸ್ತಲ ಪೌಲನು ಹೇಳಿರುವಾಗ ಬಿಟ್ಟರ್ನೆಸ್ ತುಂಬಿಕೊಂಡು, ಅಂದರೆ ಅನೇಕ ಅನ್ವಾಂಟೆಡ್ ವಿಷಯಗಳನ್ನು ತುಂಬಿಕೊಂಡಿರುವಂಥ ವ್ಯಕ್ತಿಗಳಾಗಿ ನಾವಿದ್ದೇವೆ. ಆದರೆ ಕ್ರಿಸ್ತನು ನಿನ್ನನ್ನು ನನ್ನನ್ನು ಆಹ್ವಾನ ಮಾಡಿದ್ದಾನೆ, ನಿನ್ನನ್ನು ನನ್ನನ್ನು ಆತನು ಮುಟ್ಟಿದ್ದಾನೆ, ನಿನ್ನನ್ನು ನನ್ನನ್ನು ಆತನು ಕ್ಷಮಿಸಿದ್ದಾನೆ. ಆತನು ಮುಟ್ಟಿದಾಗ, ಆತನು ನಮ್ಮನ್ನು ಸ್ಪರ್ಶಿಸಿದಾಗ, ಆತನು ನಮ್ಮನ್ನು ಹತ್ತಿರಕ್ಕೆ ಕರ್ಕೊಂಡಾಗ, we have to do the same thing as being a believers. ನಾವು ಏನು ಮಾಡಬೇಕಾಗಿದೆ? we must also welcome outsiders. ನಾವು ಸಹ ಇತರರನ್ನು ದೇವರ ಪ್ರೀತಿಯೊಳಗೆ
ಕರೆಯುವಂಥ ವ್ಯಕ್ತಿಗಳಾಗಿರಬೇಕು. ಪ್ರಿಯರೇ, ಅಷ್ಟು ಮಾತ್ರಕ್ಕಲ್ಲ, ಮುರಿದು ಹೋಗಿರುವಂಥ ಜೀವನಗಳನ್ನು ನಾವು ಸ್ಪರ್ಶಿಸುವಂಥ ವ್ಯಕ್ತಿಗಳಾಗಿರುವುದಕ್ಕೆ ಈ ಲೋಕದಲ್ಲಿ ನಮ್ಮನ್ನು ಆತ ಇಟ್ಟಿದ್ದಾನೆ. ಪ್ರಿಯರೇ, ಎಷ್ಟೇ ಕ್ಷಮಾಪಣೆ ಇಲ್ಲದ ವ್ಯಕ್ತಿಗಳಾದರೂ ಸಹ ನಾವು ಕ್ಷಮಿಸುವಂಥ ವ್ಯಕ್ತಿಗಳಾಗಿರಬೇಕೆಂಬುದಾಗಿ ನಾವಾಗಲೇ ಮತ್ತಾಯ ಸುವಾರ್ತೆ 18 ನೋಡಿದ್ದೇವೆ. ಪೇತ್ರನು ಬಂದು ಕೇಳ್ತಾನೆ ಆ ಸನ್ನಿವೇಶ, ಎಷ್ಟು ಸಲ ಕ್ಷಮಿಸಬೇಕೆಂಬುದಾಗ 2 ಸಲ ಅಲ್ಲ 70 ಸಾರಿ ಎಂಬುದಾಗಿ ಹೇಳ್ತಾನೆ. ಅಂದರೆ ಎಷ್ಟು ಸಾರಿ ಅದನ್ನು ನಾವು ಕ್ಷಮಿಸುವಂಥ ವ್ಯಕ್ತಿಗಳಾಗಿ ನಾವು ಇರಬೇಕು. ಇವತ್ತು ನಮ್ಮ ಜೀವನ ಜೀವ ಯಾವ ರೀತಿ ಇದೆ ಪ್ರಿಯರೇ? ಇನ್ನು ಕ್ಷಮಾಪಣೆ ಇಲ್ಲದೆ ಇತರರನ್ನು ದ್ವೇಷಿಸುವಂಥ, ಇತರರನ್ನು ದೂಷಿಸುವಂಥ, ಇತರ ಮೇಲೆ ಹಗೆ ಮಾಡಿಕೊಂಡು ಹೊಟ್ಟೆ ಕಿಚ್ಚಿನಟ್ಟುಕೊಂಡು ಕ್ಷಮಿಸುವ ಸ್ವಭಾವವಿಲ್ಲದ ರೀತಿಯಲ್ಲಿ ನಮ್ಮ ಜೀವನ ಇದೆಯಾ? ದೇವರೇ ಎಲ್ಲವನ್ನು ಮಾಡಿ ಮುಗಿಸಿದಾಗ ನಿನ್ನ ನನ್ನ ಜೀವಿತ ಎಷ್ಟು ಪ್ರಿಯರೇ. ನಾನು ಪ್ರತಿನಿತ್ಯವೂ ಹೇಳ್ತಾ ಇದ್ದೇನೆ, ಆತನೇ ಎಲ್ಲವನ್ನು ಬಿಟ್ಟು ನಮಗೋಸ್ಕರ ಮಾಡಿರುವಾಗ, ನಾವು ಅದನ್ನು ಮಾಡದೇ ಇರುವಾಗ ನಾವೆಷ್ಟು ಮಟ್ಟಿಗೆ ನಮ್ಮ ಜೀವನ ಮಾಡಬೇಕಾಗಿದೆ ಪ್ರಿಯರೇ. ಹಾಗಾದರೆ ಈ ಒಂದು ಏನು ನಮ್ಮ ಕೆಟ್ಟು ಸ್ವಭಾವಗಳನ್ನು ತೆಗೆದುಹಾಕು, ನಮ್ಮ ಕೃಪೆಗಳಿಗೆ ಕ್ಷಮಿಸುವುದರ ಸ್ವಭಾವದ ಕಡೆಗೆ ನಮ್ಮ ದೇವರ ಸಾನ್ನಿಧ್ಯವನ್ನು ತೋರಿಸುವಂಥ ವ್ಯಕ್ತಿಗಳಾಗಿ, ಆತನ ಕನಿಕರ ಸ್ವಭಾವವನ್ನು ಇತರರಿಗೆ ಬಿಂಬಿಸುವಂಥ ವ್ಯಕ್ತಿಗಳಾಗಿ ನಾವು ಖಂಡಿತವಾಗಿ ಇರಲಿಕ್ಕೆ ಪ್ರಯತ್ನ ಮಾಡೋಣ. ನೋಡ್ರಿ, ಬಿಕಾಸ್ ನಾವು ಏನು ಮಾಡಬೇಕಾಗಿದೆ ಪ್ರಿಯರೇ? ನಾವು ಸ್ಪರ್ಶಿಸಲ್ಪಟ್ಟಿದ್ದೇವೆ, ನಾವು ಇತರರನ್ನ ಸ್ಪರ್ಶಿಸುವಂಥ ವ್ಯಕ್ತಿಗಳಾಗಿರಬೇಕು. ನಾವು ಕ್ಷಮಿಸಲ್ಪಟ್ಟಿದ್ದೇವೆ, ನಾವು ಇತರರನ್ನ ಕ್ಷಮಿಸುವಂಥ ವ್ಯಕ್ತಿಗಳಾಗಿರಬೇಕಾಗಿದೆ. ನಾವು ಆತನ ಪ್ರೀತಿಯನ್ನು ಹೊಂದಿಕೊಂಡಿದ್ದೇವೆ, ನಾವು ಇತರರನ್ನ ಪ್ರೀತಿಸುವಂಥ ವ್ಯಕ್ತಿಗಳಾಗಿರಬೇಕು. ಆ ಪ್ರೀತಿಯನ್ನು ಇತರರಿಗೆ ಸಾರುವಂಥ ವ್ಯಕ್ತಿಗಳಾಗಿರಬೇಕು. ಕೊನೆಯದಾಗಿ ನಾನು ಹೇಳುವಂಥ ಒಂದೇ ಮಾತು, ಕ್ರಿಸ್ತನನ್ನು ನಮ್ಮಲ್ಲಿ ಪ್ರತಿಬಿಂಬಿಸಬೇಕು ಪ್ರಿಯರೇ. ಕರುಣಾಮಯಿಗಳಾಗಿರಲಿಕ್ಕೆ ಕರೆ ಎಂಬುದಾಗಿ ನೋಡುವಾಗ, ಅದೇನೆಂಬುದಾಗಿ ನೋಡುವಾಗ, ಕ್ರಿಸ್ತನೇ ನಮ್ಮಲ್ಲಿ ಆತನ ಸ್ವಾರೂಪ್ಯ ಇತರರು ನೋಡಿದಾಗ ನಮ್ಮಲ್ಲಿ ಕಾಣಬೇಕು. ಅದಕ್ಕೋಸ್ಕರ ನಾನು ಮೊದಲೇ ಹೇಳಿದೆ, ಅಪೊಸ್ತಲ ಪೌಲನು ರೋಮಾಪುರದ 8ನೇ ಸ್ಪಷ್ಟವಾಗಿ ಆತನ ಸ್ವಾರೂಪ್ಯದಲ್ಲಿರಲಿಕ್ಕೆ ನಮ್ಮನ್ನು ಕರೆದಿದ್ದಾನೆ. ಅದಕ್ಕೋಸ್ಕರ ನನಗೋಸ್ಕರ ಎಲ್ಲವನ್ನು ಮಾಡಿದ್ದಾನೆ ಪ್ರಿಯರೇ. ಇವತ್ತು ನಿನ್ನ ನನ್ನ ಜೀವನ ಯಾವ ರೀತಿಯಲ್ಲಿದೆ? ಇತರ ನೋಡಿದಾಗ ನಮ್ಮ ಮನಸ್ಸು ಯಾವ ರೀತಿಯಲ್ಲಿ, ಅಟ್ಲೀಸ್ಟ್ ನಾವು ಬೇರೆಯವ್ರನ್ನ ನೋಡಿ ನಾವು ಕನಿಕರ ಸ್ವಭಾವ ಯಾವತ್ತಾದ್ರೂ ಬರೋದಿದೆಯಾ, ಅಥವಾ ದ್ವೇಷದಿಂದ ನೀನು ಬರ್ತಾ ಇದೆಯಾ, ಹಾಗೆಯಿಂದ ಬರ್ತಾ ಇದೆಯಾ? ನಮ್ಮನ್ನು ಆಲೋಚನೆ ಮಾಡಿಕೊಳ್ಳೋಣ. ದೇವರು ಇಷ್ಟಪಡುವಂಥದ್ದು ಕ್ಷಮೆ, ದಯೆ, ಕನಿಕರ. ಆತನ ಹೃದಯ ಇದೆ. ನಾವು ನೋಡಿದ್ದೇವೆ, ಕುಷ್ಟು ಆತನ ಕನಿಕರ ಪಟ್ಟು ಹೃದಯದ ಅಂತರಾಳದಿಂದ ಆತನ ಕನಿಕರ ಮೂಡೆಂಬುದಾಗಿ ನೋಡ್ತಾ ಇದ್ದೇವೆ. ಕಂಪ್ಯಾಷನ್ನಿಂದ ಅದನ್ನು ಮುಂದಕ್ಕೆ ಬಂದಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ ಪ್ರೇರೆ. ಈ ಸಮಾಜವನ್ನು ನೋಡುವಾಗ ಇವತ್ತು ನನ್ನ ಮನಸ್ಸು ಯಾವ ರೀತಿ ಇದೆ? ಒಂದು ರೀತಿ ನೋಡುವಾಗ ಒಂದಾನೊಂದು ಟೈಮಲ್ಲಿ ನಾವು ಕುಷ್ಠರೋಗಿಗಳಾಗಿದ್ದೀವಿ, ಊರಿನ ಹೊರಗಿದ್ದೀವಿ. ಇವತ್ತು ನಮ್ಮನ್ನು ದೇವರು ರಕ್ಷಿಸಿಕೊಂಡಿದ್ದಾನೆ. ಇವತ್ತು ಈ ಸಮಾಜವನ್ನು ಹಾಳು ಹೋಗ್ತಿರುವಂಥ ಅಥವಾ ನಾಶಕಾಲದಲ್ಲಿರುವಂಥ ಈ ಸಮಾಜವನ್ನು ನೋಡುವಾಗ ಇವತ್ತು ಹಳೆಗಾಲದಲ್ಲಿ ನಾವಿದೇನಿದ್ದೀವೋ ಅದೇ ಪರಿಸ್ಥಿತಿ ಇವತ್ತು ಲೋಕ ಇದೆ. ಸೊ ಹಾಳು ಹೋಗ್ತಿರುವಂಥ ಸಮಾಜವನ್ನು ರಕ್ಷಿಸುವಂಥ ಅಥವಾ ಪ್ರೀತಿಯ ಕಡೆಗೆ ನಡೆಸುವಂಥ, ಬೆಳಕಿನ ಕಡೆಗೆ ನಡೆಸುವಂಥ ಜವಾಬ್ದಾರಿ ಅದನ್ನು ನನ್ನ ಮೇಲೆ ಇಟ್ಟಿರುವಾಗ ಆ ಪ್ರಕಾರ ನಾವು ನಡೆದುಕೊಳ್ಳೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ನಿನಗೆ ಕೋಟಿ ಸ್ತೋತ್ರಗಳು ಸಲ್ಲಿಸ್ತದೆ ರಾಜ. ಅಯ್ಯ, ನೀನು ನಮಗೋಸ್ಕರ ಎಲ್ಲವನ್ನು ಮಾಡಿ ತೋರಿಸಿದ್ದಿ ಸ್ವಾಮಿ. ನೀನು ನಮ್ಮನ್ನು ಮುಟ್ಟಿದಿ, ನೀನು ನಮ್ಮನ್ನು ಸ್ಪರ್ಶಿಸಿದಿ ರಾಜ. ನಾವು ನಶಿಸಿ ಹೋಗುವಾಗ ನೀನು ಹುಡುಕಿಕೊಂಡು ಬಂದಿದ್ದೆ ಸ್ವಾಮಿ. ನಮಗೋಸ್ಕರ ಜೀವ ರೊಟ್ಟಿಯಾಗಿ ನೀನು ಬದಲಾಯಿಸಲ್ಪಟ್ಟಿ ಸ್ವಾಮಿ. ನನಗೋಸ್ಕರ ಎಲ್ಲವನ್ನು ಮಾಡಿ ಮುಗಿಸಿದ್ದಿ. ನೀನು ಕಲುಬರಿ ಕ್ರೂಸಿಗೆ ನಿನ್ನ ಕೊನೆಯ ರಕ್ತದ ಸ್ವಾಮಿ ಬಿಂದುವರೆಗೂ ನೀನು ಸುರಿಸಿ ನಮ್ಮನ್ನು ರಕ್ಷಿಸಿಕೊಂಡಿದ್ದೆ ಸ್ವಾಮಿ. ನೀನೇ ನಮಗೋಸ್ಕರ ಎಲ್ಲವನ್ನು ಮಾಡುವಾಗ ನಿನ್ನ ಪ್ರೀತಿಯಲ್ಲಿ ನಿನ್ನ ಸ್ವಭಾವ ಹೊಂದಿಕೊಂಡು ಜೀವನ ಮಾಡಬೇಕೆಂಬುದಾಗಿ ನಿನ್ನ ಅಪೇಕ್ಷೆಯನ್ನು ನಾವು ಇತರ ಮಧ್ಯದಲ್ಲಿ ಮಾಡಿ ತೋರಿಸಲಿಕ್ಕೆ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಎಲ್ಲ ಮಹಿಮೆಮಾನ ಘನ ಪ್ರಭಾವದ ಪ್ರವೇಶಿಸುತ್ತಾ ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೆಳೆದ ನಮ್ಮ ತಂದೆ ದೇವರೇ, ಆಮೇಲೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ.